ಈಗಾಗಲೇ ದಿಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು, ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ, ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ, ನೀವೆಲ್ಲ ತಿಳ್ಕೋಬೇಕು. ನಗರದವರು ₹1 ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು 14ರಿಂದ 15 ಪೈಸೆ ಮಾತ್ರ. ಎಷ್ಟು? ಕೇಂದ್ರ ಸರ್ಕಾರಕ್ಕೆ ₹1 ಕೊಡ್ತೀವಿ ನಾವು ತೆರಿಗೆ ರೂಪದಲ್ಲಿ. ₹1 ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 14ರಿಂದ 15 ಪೈಸೆ. ಕಾರ್ಪೊರೇಟರ್ ತಿಳ್ಕೋಬೇಕು ಕಣೆ, ಹೇಳಬೇಕು ಜನರಿಗೆ, ಗೊತ್ತಾಯ್ತಾ? ಆದರೂ ಕೇಂದ್ರ ಸರ್ಕಾರದ ಹಣ, ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೇ ಕೊಡೋದು, ನಮ್ ದುಡ್ಡು ವಾಪಸ್ ಕೊಡೋದು. $14ರಿಂದ 15 ಪೈಸೆ ವಾಪಸ್ ಕೊಡ್ತಾರೆ. ಸಾಕ? ನಾವು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು. ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ. ನೋಡಿ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, GST ಹಾಕೋರು ಯಾರಪ್ಪ? 2017ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, 2017ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿಯವರು. 8 ವರ್ಷಗಳು ತೆರಿಗೆಯೆಲ್ಲ ವಸೂಲು ಮಾಡಬಹುದು. 8 ವರ್ಷಗಳು. ಈಗ ಇದಕ್ಕಿದ್ದಾಗಲೇ 4 ರೇಟ್ ಇದ್ದದನ್ನ 2 ರೇಟ್ ಮಾಡಿಬಿಟ್ರು, ರ್ಯಾಷನಲೈಸ್ ಮಾಡಿಬಿಟ್ರು. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? ಹೇಳ್ರಿ ನೀವೇ. ಮತ್ತೆ ಪಾಠ ಕಲಿಸ್ಬೇಕ ಬೇಡ ಅವರಿಗೆ ಬುದ್ಧಿನ? ನಾನು ನಿನ್ನೆ ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿನಲ್ಲಿ ಪ್ರಶ್ನೆ ಕೇಳಿದ್ರು ನನಗೆ, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಲ್ಲ, ನಾವು ಕೊಡ್ತಕ್ಕಂಥದ್ದು. ಅದರಲ್ಲಿ ದಿಕ್ಕಿದ್ದಾಗಲೇ 4 ರೇಟ್ ಮಾಡಿದವರು ಇವರೇ, 2 ರೇಟ್ ಮಾಡಿದವರು ಇವರೇ. 8 ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ. 8 ವರ್ಷದ ಮೇಲೆ ರ್ಯಾಷನಲೈಸ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದ್ದಾರಲ್ಲ, MLAಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು, ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು. ಇದು ಸರಿನಾ? ಇದರಿಂದ ಏನಾಯ್ತು ಗೊತ್ತಾ? ಪರಿಣಾಮ ಏನಾಯ್ತು ಗೊತ್ತಾ? ನಾವು GST ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ, ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯಿತು. ಎಷ್ಟು? ಯಾರಿಗೆ ನಷ್ಟ? ನಮ್ಗೆ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗುವುದು. ಯಾರಿಗೆ ಹೇಳ್ತಾರೆ ಇದನ್ನ? ಅವರು ಫೋಟೋ ಹಾಕಿಸಿಕೊಂಡು ದೀಪಾವಳಿ ಗಿಫ್ಟ್ ಗಿಫ್ಟ್ ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ. ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಓಟು ಒತ್ತದಂತ ಗೊತ್ತದ? ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ? ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ